ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ರಾಮನವಮಿ ಹಬ್ಬ ಇವತ್ತು ಕೂಡ ಇದೆ. ಇವತ್ತು 10:06 ಬೆಳಿಗ್ಗೆ. ಏನಾದರೂ ಪೂಜೆ ಮಾಡ್ತಿದ್ರೆ ನೀವು 10 ಗಂಟೆ ಒಳಗೆ ಮುಗಿಸ್ಕೊಳ್ಬೇಕು. ಯಾಕಂದರೆ ನಿನ್ನೆ ಮಧ್ಯಾಹ್ನದಿಂದ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ನಿನ್ನೆ ಮತ್ತು ಇವತ್ತು ಹಬ್ಬದ ಆಚರಣೆ ಇವತ್ತು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಇವತ್ತು 10 ಗಂಟೆ ಒಳಗೆ ರಾಮನವಮಿ ಹಬ್ಬವನ್ನು ಆಚರಿಸ್ಬೋದು. ಸೊ ನಾನು ಕೂಡ ಮೊನ್ನೆ ನನ್ನ ಗಾಡಿ ತಗೊಂಡೆ. ನಿನ್ನೆ ರಾಯರ ಮಠಕ್ಕೆ ಹೋಗಿ ಬಂದೆ ಗುರುವಾರ. ಇವತ್ತು ಶುಕ್ರವಾರ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನಲ್ಲಿ ಬೇಡ್ಕೊಂಡಿದ್ದೆ. ನನಗೆ ಮನೆ ಆಗಬೇಕಿದ್ರು ಗಾಡಿ ಆಗಬೇಕು. ಒಂದೊಂದೇ ನಾನು ಏನೇನು ಆಗಬೇಕು ಅಂತ ನಾನು ಅಮ್ಮನಿಗೆ ಹೇಳಿದ್ದೆ, ಅದಕ್ಕೊಂದು ದಾರಿ ಮಾಡಿಕೊಡು ಅಂತ. ಒಂದೊಂದೇ ನೆರವೇರಿಸ್ತಾ ಇದ್ದಾರೆ. ತುಂಬ ಬೇಗನೆ ಸಿಕ್ಕಿತು ಅಂತ ಅಂದ್ಕೋಬೋದು. ನಾನು ಕನಸಲ್ಲಿ ಎಣಿಸ್ಕೊಂಡಿರಲಿಲ್ಲ. ಸೊ ಕೆಲವತ್ತೆಲ್ಲ ಕಮೆಂಟ್ ಇತ್ತು, ಅದನ್ನು ಸುವರ್ಣಾಕ್ಷರದಲ್ಲಿ ಬರಿಬೇಕು ಗಾಡಿ. ಹೌದು, ಸುವರ್ಣಾಕ್ಷರದಲ್ಲಿ ಬರೆಯಬೇಕಾಗಿದ್ದೆ. ಅದು ಉರ್ಕೊಳ್ಳಿ ಅಂತಲೇ ಹೇಳೋದು ನಾನು. ಯಾಕಂದರೆ ಯಾವತ್ತೇ ತೊಗೊಳ್ಬೋದಿತ್ತು ನನಗೆ. ನಾನು ಎಷ್ಟು 10 ಲಕ್ಷ ರೂಪಾಯಿ ನಂದು ಔಟ್ಸೈಡ್ ಇದೆ ದುಡ್ಡು, ಬೇರೆಯವರಿಗೆ ಕೊಟ್ಟಿದ್ದು. ಸೊ ಅದು ಸಿಕ್ತಿದ್ರೆ ನಾನು ಕಾರೇ ತೊಗೊಳ್ಬೋದಿತ್ತು. ಬಟ್ ಏನು ಅವರಿಗೆ ಆಗ ಅಗತ್ಯ ಇತ್ತು. ನಾನು ಗಾಡಿ ತೊಗೊಳ್ಬೇಕು ಅಂತ 1-2 ವರ್ಷದ ಮುಂದೆ ಥಿಂಕ್ ಮಾಡುವಾಗ ಒಂದು ಮಗುವಿಗೆ ಎಜುಕೇಷನ್ಗೆ ಅಗತ್ಯ ಇತ್ತು. ಅದಕ್ಕೆ ಅವಳ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ನಾನು ಕೊಟ್ಟೆ. ಇನ್ನೂ ಆ ಅಮೌಂಟ್ ನನಗೆ ಬಂದಿಲ್ಲ ವಾಪಸ್ಸು. ಬಟ್ ಪರವಾಗಿಲ್ಲ, ಅಲ್ಲಿನ ಆ ಮಗುವಿಗೆ ಸ್ಕೂಲಿಗೆ ಅವಶ್ಯಕತೆ ಇತ್ತು. ನಾನು ಗಾಡಿ ಆಮೇಲೆ ತೊಗೊಳ್ತೀನಿ ಅಂತ ಅವರು ಸ್ವಲ್ಪನೇ ಕೊಡ್ತಾ ಇದ್ದಾರೆ. ಇರಲಿ ಬಿಡಿ, ನನಗೆ ಗಾಡಿ ಆಯಿತು. ಆ ಮಗುವಿನ ಆಶೀರ್ವಾದ ಏನು, ನನಗೆ ಗಾಡಿ ಆಯಿತು. ಸೊ ಅದೇ ತುಂಬ ಹೆಮ್ಮೆ ಪಡೋ ವಿಷಯನೇ ಅದು. ಯಾಕಂದರೆ ನಾನು ದುಡ್ಡು ತಗೊಂಡ ಗಾಡಿ, ಅದಕ್ಕೊಂದು ಮೆಸೇಜ್ ಬಂತು, ಅವರು ಕೊಡಿಸಿದ್ದು ಧರ್ಮಸ್ಥಳದವರು. ನಂಗೆ ಗೊತ್ತೇ ಇತ್ತು ಅದಕ್ಕೆ ಬರುತ್ತೆ ಅಂತ. ಆ್ಯಕ್ಚುಲಿ ನಾನು ಕಾರ್ ತಗೊಳ್ಳೋಳು. ನನ್ನ ಅಕ್ಕನಿಗೆ ಹೇಳಿದೆ, ಈ ಏಪ್ರಿಲಲ್ಲಿ ನಾನು ಕಾರ್ ತಗೊಳ್ತೀನಿ, EMI ಮಾಡಿ ಆದರೂ ತಗೊಳ್ತೀನಿ, ಸ್ವಲ್ಪ ಅಮೌಂಟ್ ಒಟ್ಟು ಮಾಡಿಟ್ಟಿದ್ದೀನಿ, ತಗೊಳ್ತೀನಿ ಅಂತ ಹೇಳಿದೆ. ಮತ್ತು ನನ್ನ ಮನಸ್ಸಿಗೆ ಬಂತು, ಈಗ ಕಾರ್ ತೊಗೊಂಡಿದ್ದು ರೈಲ್ ತೊಗೊಂಡಿರೋದು ಅದು ಧರ್ಮಸ್ಥಳದವ್ರು ಗಿಫ್ಟ್ ಕೊಟ್ಟಿದ್ದು ಅಂತಾಗುತ್ತೆ. ಬೇಡ, ನಾನು 2 ವೀಲರ್ ತೊಗೋತೀನಿ. ಕಾರು 1 ವರ್ಷ ನೋಡೋಣ, 1 ಅಕ್ಟೋಬರಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಇಯರ್ ನಾನು ತಗೊಳ್ತೀನಿ, ಆಯಿತಾ. ಪ್ರತಿಯೊಂದೂ ನನ್ನ ದುಡಿಮೆಯ ಫಲ. ಅದಕ್ಕೋಸ್ಕರ ನಾನು ರಾತ್ರಿ ಹಗಲು ದುಡಿತಿದ್ದೀನಿ. ಬೆಳಿಗ್ಗೆ ನಾನು 7 ಗಂಟೆಗೆ ಬಿಟ್ಟರೆ ಮನೆಯಿಂದ ಬಿಟ್ಟರೆ ಸಂಜೆ 8 ಗಂಟೆ ಆಗೋದಿದೆ. 2 ಕಡೆ ಕೆಲಸ ಮಾಡ್ತೀನಿ. ಒಂದು ನನ್ನ ಕೆಲಸ ಇದೆ 7 to 4, ಅದಾದಮೇಲೆ ಇನ್ನೊಂದು ನಮ್ಮ ಶಾಪ್ ಇದೆ. ಇದೆರಡನ್ನು ನಾನು ನೋಡಿಕೊಂಡು ನಾನು ಕಷ್ಟಪಟ್ಟ ದುಡ್ಡಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ. ಇನ್ನೊಬ್ಬರಿಂದ ಮೋಸ ಮಾಡೋದಲ್ಲ. ಇನ್ನು ಇವತ್ತು ನಾನು ಏನು ಮಾತಾಡಬಾರ್ದು ಅಂದ್ಕೊಂಡೆ. ನಿಮಗೆ ಗೊತ್ತಿದೆ, ಲಾಸ್ಟ್ ನಾನು ಬನಶಂಕರಿ ದೇವಿ ಹತ್ರ ಹೋಗಿ ಕೈಯಲ್ಲಿ ಕುಂಕುಮ ಹಿಡಿದು ನಾನು ಯಾವಾಗ ಪ್ರಾರ್ಥನೆ ಮಾಡ್ತೀನೋ ಅಲ್ಲಿ ಒಂದು ಫಲ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮು ಸಂಚಾರಿ ಸ್ಟುಡಿಯೋದ ಒಂದು ಅರೆಸ್ಟ್ ಆಗಿರೋದು. ಮತ್ತು ಹೇಳಿದರು, ಆ ಪೇಜದ್ದು ಅಡ್ಮಿನ್ ಅವನಲ್ಲ, ಅವ್ನು ನಿಮ್ಮ ಬಗ್ಗೆ ಏನೂ ಕೆಟ್ಟ ಅಭಿಪ್ರಾಯ ಇಲ್ಲ ಅಂತ. ಬಟ್ ಏನೋ ಒಂದು ಸಂಚಾರಿ ನನ್ನ ಮೇಲೆ ಮಾಡಿದ್ದಾನೆ. ನನ್ನ ಗ್ರೂಪಿಂದ ಮೆಸೇಜಸನ್ನು ಅಣ್ಣ ಬಂಡಿಗೆ ಕಳಿಸಿರೋದು ಸಂಚಾರಿ ಆಗಿರ್ಬೋದು ಅಂತ ಒಂದು ಡೌಟ್ ಇದೆ. ಅಂತ ಬಿಡಿ, ಅದು ಶಿಕ್ಷೆ ಆಯಿತು, ಹೊರಗೆ ಬಂದಾಯಿತು, ಆ ವಿಚಾರ ಮಾತಾಡೋದು ಬೇಡ. ನೆಕ್ಸ್ಟ್ ನಿಮಗೆ ಹೇಳಿದೆ, ಎಲ್ಲ ಮಹಿಳೆಯರ ಬಗ್ಗೆ ನನಗೆ ಗೌರವ ಇದೆ. ನಾನು ಕೆಟ್ಟ ಮಹಿಳೆಯನ್ನು ದೂಷಿಸಲ್ಲ. ಅದು ಒಬ್ಬಳು ಮಹಿಳೆಯ ಬಗ್ಗೆ ಮಾತ್ರ, ಆ ನಾರಾವಿಯ ಹೆಂಗಸು, ಅದರದ್ದು ಮಾತ್ರ. ನಿನ್ನೇನು ನನ್ನ ಪುನೀತ್ ಕೆರೆಹಳ್ಳಿ ಯಾರು ಅವನ ಹರಿಣಾಕ್ಷ ಶೆಟ್ಟಿ ಸ್ಟ್ಯಾಟಸ್ ಇದು ಹಾಕೋದು, ಪೋಸ್ಟ್ ಹಾಕೋದು, ಇವಳದಕ್ಕೆ ಗಹಿಸಿ ನಗೋದು. ನಾನು ಹೇಳಿದೆ, ನಿನ್ನ ನಗುವನ್ನು ಇವತ್ತು ನಿಲ್ಲಿಸ್ತೀನಿ ಅಂತ ನಿನ್ನೆ ಸ್ಟ್ಯಾಟಸ್ ಹಾಕಿದೆ. ಇವತ್ತು ನಾನೇನು ಬೇಡಿಲ್ಲ, ಅವಳದು ನೆನಪು ಆಗಿಲ್ಲ ನನಗೆ. ಫಸ್ಟು ನಾನು ದೇವಿಯ ಹತ್ತಿರ ಹೋಗಿದ್ದೆ, ಸ್ಟ್ಯಾಟಸ್ ನೋಡಿದೆ ಅವಳು. ಇವತ್ತು ವಾಟ್ಸಪ್ ಸ್ಟ್ಯಾಟಸಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಹೋದೆ. ಬೆಳಿಗ್ಗೆ 5:15 5:45 ಎದ್ದು ಹೋಗಿದ್ವಿ ನಾವು ದೇವಸ್ಥಾನಕ್ಕೆ. ಸೊ ಹೋಗಿ ನಾನು ಯಾವತ್ತು ಕೈಯಲ್ಲಿ ಕುಂಕುಮ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೀನೋ ಆವಾಗ ನನಗೆ ಒಬ್ಬರ ಮುಖವಾಡ ಬಯಲಾಗುತ್ತೆ. ಸೊ ಇವತ್ತೇನಾಯ್ತು ಅಂದರೆ, ನಾನು ಇನ್ನೂ ಗಾಡಿಯಲ್ಲೇ ಇದ್ದೆ. ಆ್ಯಕ್ಚುಲಿ ನನ್ನ ಕೊಲೀಗ್ ಕೂಡ ಬಂದಿದ್ದರು, ಅವ್ರು ಕರ್ಕೊಂಡು ಹೋಗಿದ್ರು. ಅವನು ಡ್ರೈವಿಂಗ್ ಮಾಡ್ತಾಯಿದ್ದು, ನಾನು ಹಿಂದುಗಡೆ ಕೂತ್ಕೊಂಡು ಸ್ಟ್ಯಾಟಸ್ ಅಪ್ಡೇಟ್ ಮಾಡ್ತಾಯಿದ್ದೆ ಟ್ರಾಫಿಕ್ ಇರುವಾಗೆಲ್ಲ. ಸೊ ಆವಾಗ ನನಗೆ ಒಬ್ಬರದ್ದು ಮೆಸೇಜ್ ಬಂತು, ನಮ್ಮ ಸೌಜನ್ಯ ಹೋರಾಟಗಾರರೇ ಅವ್ರದ್ದು ಮೆಸೇಜ್ ಬಂತು, ಅಕ್ಕ ನಾನು ಸಹ ಹೋರಾಟದಿಂದ ಹಿಂದೆ ಸರಿತಾ ಇದ್ದೀನಿ ಅಂತ. ಏನಾಯಿತು ಕೇಳಿದೆ. ವಿಜಯನಗರದಿಂದ ನನಗೆ ತುಂಬ ತೊಂದರೆ ಆಯಿತು ದುಡ್ಡಿನ ವಿಷಯದಲ್ಲಿ. ಇವತ್ತು ಒಬ್ಬರದ್ದು ಸಿಕ್ಕಿತು. ನಾನೀಗ ತೆಗಿತೀನಿ ಇದು. ಅವಳು ಯಾರಿಗೆಲ್ಲ ಅವಳಿಗೆ ದುಡ್ಡು ಕೊಟ್ಟಿದ್ದಾರೆ, ನನಗೆ ಡೀಟೇಲ್ಸ್ ತೆಗಿಲಿಕ್ಕಾಗುತ್ತೆ. ಆ ಎಲ್ಲ ಡೀಟೇಲ್ಸ್ ನಾನು ತೆಗೆದು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರು, ನಾನು ಕೊಟ್ಟಿದ್ದೀನಿ ಅಂತ. ನನಗೆ ಪ್ರತಿಯೊಬ್ಬರು, ಅವಳು ಈ ಹೋರಾಟಕ್ಕೆ ಬಂದಿದೆ 2 ಉದ್ದೇಶಕ್ಕೆ. ಒಂದು, ಮನೆ ಮಾಡೋದಕ್ಕೋಸ್ಕರ, ದುಡ್ಡು ತಗೊಂಡು ಮನೆ ಮಾಡೋದಕ್ಕೋಸ್ಕರ. ಅವಳ ಜೀವನ ಮಾರ್ಗ ನಡಿಬೇಕು, ಇಲ್ಲಾಂದರೆ ಮದುವೆ ಆಗಬೇಕು. ನಾನು ಹೇಳ್ತೀನಿ ಹೋರಾಟಗಾರರಿಗೆ, ಒಂದು ಅವಳಿಗೆ ಮನೆ ಮಾಡಿಕೊಡಿ, ಇಲ್ಲಾಂದರೆ ಅವಳಿಗೆ ಒಂದು ಮದುವೆ ಮಾಡಿಸಿ. ಇಲ್ಲಾಂದರೆ ಅವಳು ಎಲ್ಲ ಹೋರಾಟಗಾರನ್ನ, ಈ ಹುಡುಗನೇ ಹೇಳಿದ ನನಗೆ, ಹೆಸರು ಹೇಳಲ್ಲ ನಾನು, ನನ್ನ ಹೆಸರು ಹೇಳಬೇಡಿ ಅಕ್ಕ, ಬಟ್ ನೀವೊಂದು ವೀಡಿಯೋ ಮಾಡಿ. ಅವಳು ನನಗೆ ದುಡ್ಡು ಕೇಳಬೇಕಿದ್ರೆ, ವಾಪಸ್ ಕೇಳಬೇಕಿದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಮೆಸೇಜ್ ಮಾಡಿದರೆ ಕೆಟ್ಟದಾಗಿ ಅಂದರೆ ಸಿಟ್ಟಲ್ಲಿ ರಿಪ್ಲೈ ಮಾಡ್ತಾಳೆ. ಅವಳು ಹೇಳಿದ್ರಂತೆ, ಯಾಕಂದರೆ ನನ್ನ ವಿಷಯಕ್ಕೆ ತುಂಬ ಜನ ಹೇಳಿದಾರಂತೆ, ಅನಿತಕ್ಕನ ವಿಷಯಕ್ಕೆ ಹೋಗಬೇಡಿ, ಅನಿತಕ್ಕ ಒಳ್ಳೆಯವರು. ಯಾಕಂದರೆ ನನ್ನನ್ನು ಗೊತ್ತಿದ್ದವರಿಗೆಲ್ಲ ಗೊತ್ತು ನಾನು ಹೇಗೆ ಹೋರಾಟದಲ್ಲಿದ್ದೆ ಅಂತ. ನನಗೆ ಮೊನ್ನೆನೇ ಹೇಳಿದರು, ಒಬ್ಬರು ಹೇಳಿದರು, ಡಿ ಗ್ಯಾಂಗಿನವ್ರು ಹೇಳಿದರು. ನಾನು ಹೇಳಿದೆ ನಿನ್ನೆ, ಏನು ಮಾಡಿದ್ರು ಅವಳೊಂದು ಅಹಂಕಾರ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. 3 ಬಿಟ್ಟವಳು, ಮಾನ ಮರ್ಯಾದೆ ಬಿಟ್ಟವಳು. ಮಾನ ಮರ್ಯಾದೆ ಇದ್ದರೆ ಅವಳು ಹಿಂದೆ ಸರಿತಿದ್ಲು, ಮಾನ ಮರ್ಯಾದೆ ಬಿಟ್ಟವಳು ಅಂತ ಹೇಳಿದೆ. ನಿಮ್ಗೆ ಈಗ ಗೊತ್ತಾಯ್ತು, ನಮಗೆ 3 ವರ್ಷದ ಹಿಂದೆನೇ ಗೊತ್ತಾಗಿತ್ತು ಅಂತ. ನೀವು ಆ ದ್ವಾರದಲ್ಲಿ ಅವಳ ಜೊತೆ ಫೋಟೋ ತೆಗೆಸ್ಕೊಂಡಿರುವಾಗ ಅದು
ನಾವು ತುಂಬ ಇವರು ಎಜುಕೇಟೆಡ್, ಇವಳು ಯಾಕೆ ಎಜುಕೇಷನ್ ಅಲ್ಲ ಇಂಪಾರ್ಟೆಂಟ್ ಇಲ್ಲಿ. ನಾನು ಹೇಳಿದೆ ಅವಳು ಎಜುಕೇಟೆಡ್ ಆಗಿರಲಿ, ಅವಳು ಯಾವ ಕೆಟಗರಿನೇ ಆಗಿರಲಿ, ಒಂದು ಸಿಚುವೇಶನ್ ಅವಳನ್ನು ಹಾಗೆ ಮಾಡಿಸ್ಬೋದು, ಚೇಂಜ್ ಮಾಡ್ಬೋದಲ್ಲ ಮನಸ್ಸು. ಒಳ್ಳೆ ರೀತಿಯಿಂದ ಹೆಚ್ಚೇನು ವಯಸ್ಸಾಗಿಲ್ಲ ಅವಳಿಗೆ, 40 ವರ್ಷ. ಇನ್ನೂ ಚೆನ್ನಾಗಿ ದುಡ್ದು ಜೀವನ ಮಾಡ್ಬೋದಲ್ಲ, ಒಂದು ಏನಾದರೂ ಎಲ್ಲ ಕೆಲಸನೂ ಮಾಡ್ಬೋದು, ಚೆನ್ನಾಗಿ ದುಡ್ದು ಸಾಕು. ಎಷ್ಟು ಜನ ಮಹಿಳೆಯರಿದ್ದಾರೆ ವ್ಯಾಪಾರ ಮಾಡಿ ಜೀವನ ಮಾಡೋರು. ಇಂಥ ಕೆಲಸ ಯಾಕೆ ಮಾಡಬೇಕು? ಅದು ಹೋರಾಟಕ್ಕೆ ಬಂದ ಮೇಲೆ, ಒಂದು ಹೆಣ್ಣಿಗೋಸ್ಕರ ಹೋರಾಟ ಮಾಡಿದ್ಮೇಲೆ, ಒಂದು ಜನರನ್ನ ದುಡ್ಡು ತಗೊಂಡು ಮೋಸ ಮಾಡೋದು ಮತ್ತು ಬ್ಲ್ಯಾಕ್ ಮೇಲ್ ಮಾಡೋದು ತುಂಬ ತಪ್ಪಿದು. ಇದು ಹನಿ ಟ್ರ್ಯಾಪ್ ಆ್ಯಕ್ಚುಲಿ. ನೀವು ನನಗೆ ಹೇಳ್ತೀರಲ್ಲ ಹನಿ ಟ್ರ್ಯಾಪ್ ಅಂತ, ಇದು ಹನಿ ಟ್ರ್ಯಾಪ್. ಅವಳು ಮಾಡ್ತಾ ಇರೋದು ಹನಿ ಟ್ರ್ಯಾಪ್. ದುಡ್ಡು ಹುಡುಗರಿಂದ ಕೇಳೋದು, ಸಣ್ಣ ಸಣ್ಣ ಹುಡುಗರು ಪಾಪ ದುಡಿಯೋ ಮಕ್ಕಳು, ಅವರೇನು ಮಾಡಬೇಕು? ದುಡ್ಡು ಕೇಳುವಾಗ ಬೈಯೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಮೋಹನಣ್ಣನ ತಮ್ಮನಿಗೂ ಆಗಿದ್ದು ಹಾಗೆ. ಪಾಪ ಒಬ್ಬರೇ ಇದ್ದರು, ಅವರು ಮನೆಗೆ ಬರ್ತೀನಿ ಅಂತ ಹೇಳಿದಂತೆ. ಅವರು ನನ್ನ ಅಕ್ಕ, ನನ್ನ ಮರ್ಯಾದೆ ಹಾಳಾಗುತ್ತೆ ಅವಳು ಮನೆಗೆ ಬಂದರೆ. ಈಗಲೂ ಇದೇ ಥರ ಇದು ಮಾಡೋದು. ಸೊ ನಾನು ಆ ಹರಿಣಾಕ್ಷ ಶೆಟ್ಟಿಯಲ್ಲಿ ಹೇಳ್ತಾ ಇದ್ದೀನಿ, ಗುಳ್ಳೆ ನರಿ ಹತ್ರ, ಅವನು ಮನೆ ಮಾಡಿ ಕೊಡ್ತಾನಂತೆ. ಒಂದು ನೀನು ಮನೆ ಮಾಡಿ ಕೊಡಿ, ಇಲ್ಲಾಂದರೆ ಅವಳನ್ನು ಮದುವೆ ಆಗು. ಈಗ ಸದ್ಯಕ್ಕಿರುವ ಕಾಂಟ್ಯಾಕ್ಟು ನೀನೆ. ಮತ್ತು ನನಗೆ ಸಿಕ್ಕಿದ ಸುದ್ದಿ ಅಣ್ಣ ಬಂಡು ಇವರದ್ದು ಬ್ರೇಕಪ್ ಆಗಿದೆ. ಯಾಕಂದರೆ ಅಣ್ಣ ಬಂಡು ಫ್ರೆಂಡ್ ಜೊತೆ ಈ ಕಡೆ ಹೋಗುವಾಗ, ಧರ್ಮಸ್ಥಳ ಕಡೆ ಹೋಗುವಾಗ ವಿಜಯನಾರವಿಯನ್ನು ಕರೆದ್ರಂತೆ. ಆಗ ಅವ್ರ ಜೊತೆಗಿರೋ ಫ್ರೆಂಡ್ ಹೇಳಿದಂತೆ, ಅವಳು ಬರೋದಿದ್ರೆ ನಾನು ಬರಲ್ಲ ಅಂತ. ಸೊ ಅಣ್ಣ ಬಂಡು ವಿಜಯನಾರವಿಯನ್ನು ಕರ್ಕೊಂಡು ಹೋಗೋದಕ್ಕೆ, ಅದು ಪ್ರೋಗ್ರಾಮು ಕ್ಯಾನ್ಸಲ್ ಆಗಿದ್ದಕ್ಕೆ ವಿಜಯನಾರವಿಗೆ ಅಣ್ಣ ಬಂಡ ಮೇಲೆ ಕೋಪ. ಅಂದರೆ ಸುಮಾರು 1 ತಿಂಗಳು ಆಯ್ತೇನೋ. ಬಟ್ ಇವರು ತುಂಬ ಆಟ ಆಡಿದ್ದಾರೆ ಇಬ್ಬರು ಒಟ್ಟಿಗೆ, ಆಯಿತಾ. ಸೊ ಇದು ಅಣ್ಣ ಬಂಡದು ಕತೆ. ನಾನು ಆ್ಯಕ್ಚುಲಿ ಇದು ಹೇಳಲ್ಲ ಅಂತಿದ್ದೆ, ಬಟ್ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ ಕೂಡಲೇ ಆ ಹುಡುಗ ಹೇಳಿದ, ಅಕ್ಕ ನಾನು ಹೋರಾಟದಿಂದ ಹಿಂದೆ ಸರಿತಾ ಇದ್ದೀನಿ, ನನಗೆ ಆಗಲ್ಲ. ಈ ವಿಜಯ ನಾರವಿಯಿಂದ ಒಬ್ಬೊಬ್ಬರೇ ಹಿಂದೆ ಸರಿತಾ ಇದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಜಯ ನಾರವಿ ಮತ್ತು ಅಣ್ಣ ಬಾಂಡ್ ಇವರಿಬ್ಬರು ಹೋರಾಟದಲ್ಲಿದೆ. ಹೋರಾಟದ ಫುಲ್ ಹಾದಿ ತಪ್ಪಿದೆ, ಆಲ್ರೆಡಿ ತಪ್ಪುತ್ತೆ. ಫುಲ್ ಕೇಳ್ಕತ್ತ ನಾಟಕ ಬಂದು ಅಷ್ಟೇ. ನನಗೆ ಹೇಳಲಿಕ್ಕೆ ಇರೋದಷ್ಟೇ. ಈ ಇಬ್ಬರನ್ನ ನೀವು ಹೋರಾಟದಿಂದ ದೂರ ಇರಿ. ನಾನು ಹೊರಗೆ ಬಂದಿದ್ದು ಅವರಿಂದಲೇ, ಆಯಿತಾ. ನಾನು ಪ್ರಸನ್ನಕ್ಕನಿಗೆ ಹೇಳಿದೆ ಕ್ಲಾರಿಫಿಕೇಷನ್ ಕೊಡುವಾಗ, ನಾನು ಹೋರಾಟದಿಂದ ಹೊರಗೆ ಬಂದಿಲ್ಲ, ಸದ್ಯಕ್ಕೆ ನಾನು ಒಂದು ಬ್ರೇಕ್ ತಗೊಳ್ತಾ ಇದ್ದೀನಿ. ನನಗೆ ಒಂದೊಂದು ಎಜುಕೇಷನ್ MBA ಈ ವರ್ಷ ಕಂಪ್ಲೀಟ್ ಆಗಲೇಬೇಕು, ನಂದು ಅಂತಿಮ ಘಟ್ಟದಲ್ಲಿದೆ. ಅದಕ್ಕೋಸ್ಕರ ನನಗೆ ತುಂಬ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲ್ಲ, ನಾನು ಹೊರಗೆ ಬರ್ತಾ ಇದ್ದೀನಿ, ಗ್ರೂಪಿಂದ ಲೆಫ್ಟ್ ಆಗ್ತಾ ಇದ್ದೀನಿ ಅಂತ ಕ್ಲಾರಿಫಿಕೇಷನ್ ಕೊಟ್ಟಿದ್ದೆ. ಆದರೆ ಸಂಪೂರ್ಣ ನನಗೆ ಎಗೇನ್ಸ್ಟ್ ಟರ್ನ್ ಮಾಡಿದ್ದು ವಿಜಯನಾರಾಯಣ ಮತ್ತು ಅಣ್ಣ ಬಂಡು. ಯಾಕಂದರೆ ನಮಗೆ ಆ ಕ್ಲಾರಿಫಿಕೇಷನ್ ಕೊಟ್ಟಾದಮೇಲೆ ನನಗೆ, ಪ್ರಶಾಂತಿಗೆ, ಪ್ರಸನ್ನಕ್ಕನಿಗೆ ಯಾರಿಗೂ ಏನೂ ಸಮಸ್ಯೆ ಇರಲಿಲ್ಲ. ಎಲ್ಲರೂ ಸುಮ್ಮನೆ ಆಗಿದ್ವಿ ನಾವು. ದುಡ್ಡಿದ್ದು ವ್ಯವಹಾರ ಕ್ಲಿಯರ್ ಆಗಿತ್ತು. ಅವತ್ತು ಸಂಜೆ ಅಣ್ಣ ಬಂಡೊಂದು ವಿಡಿಯೋ ಮಾಡ್ತಾನೆ, ನಾನು ವೀರೇಂದ್ರ ಹೆಗ್ಡೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು ಅಂತ. ಮತ್ತು ಏನೇನೋ ಕತೆಗಳು ಸೃಷ್ಟಿಯಾಗುತ್ತೆ. ಇಬ್ಬರಿಗೂ ಪ್ರಾಬ್ಲಮ್ ಇಲ್ಲದ್ಮೇಲೆ, ನನಗೂ ಪ್ರಶಾಂತಿಗೂ ಪ್ರಾಬ್ಲಮ್ ಇಲ್ಲದ್ಮೇಲೆ ಮೂರನೇವರಿಗೆ ಯಾಕೆ ಸಮಸ್ಯೆ? ಅದೇ ನನ್ನ ಫ್ರೆಂಡ್ ಅವರು ರವಿ ಅವರು ಹೇಳೋದು, ನೋಡಿ ನಿಮಗಿಬ್ಬರಿಗೂ ಸಮಸ್ಯೆ ಇಲ್ಲ, ಪ್ರಶಾಂತ್ ಸೈಲೆಂಟ್ ಆಗಿದ್ದಾರೆ, ನೀವು ಸೈಲೆಂಟ್ ಆಗಿ. ಮೂರನೇವರು ಏನಾದರೂ ನಿಮಗೆ ಸಮಸ್ಯೆ ಮಾಡಿದರೆ ಲೀಗಲ್ ಆ್ಯಕ್ಷನ್ ತಗೊಳ್ಳಿ, ಆಯಿತಾ. ತಗೊಳ್ತಾ ಇದ್ದೀನಿ. ಅದು ಈ ಮಾರ್ಚ್ 31 ಬಿಟ್ಟು ನಾನು ಫ್ರೀ ಆಗ್ತೀನಿ. ನಾನು ಆಫೀಸಲ್ಲಿ ಪರ್ಮಿಷನ್ ಕೂಡ ಕೇಳಿದ್ದೀನಿ. 1 ವಾರ ರಜೆ ತಗೊಂಡು ಎಲ್ಲರನ್ನು ಖತಮ್ ಮಾಡಿ ಬರ್ತೀನಿ. ಕಾನೂನಾತ್ಮಕ ನಾನು ಆಲ್ರೆಡಿ ಕಮಿಷನರನ್ನು ಭೇಟಿಯಾಗಿದ್ದೀನಿ, ಬೆಂಗಳೂರಲ್ಲಿ ಭೇಟಿಯಾಗಿದ್ದೀನಿ, ಮಂಗಳೂರಲ್ಲಿ ಕೂಡ ಭೇಟಿಯಾಗಿದ್ದೀನಿ. ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿದ್ದೀನಿ. ಬೆಂಗಳೂರಲ್ಲಿ ಸೀಮಂತ್ ಕುಮಾರ್, ಅದು ಸ್ವಲ್ಪ ಇನ್ಫ್ಲುಯೆನ್ಸಿಂದಲೇ ಹೋಗಿರೋದು, ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಇಬ್ಬರನ್ನ ಭೇಟಿಯಾಗಿ ನನ್ನ ಮನವಿಯನ್ನು ಅವರಿಗೆ ಕೊಟ್ಟಿದ್ದೀನಿ. ನನಗೆ ಏನಾಗಿದೆ ಸಮಸ್ಯೆ ಹೋರಾಟದಿಂದ, ಅದು ಫುಲ್ ಬುರುಡೆ ಗ್ಯಾಂಗಿನ ಕತೆ ಎಲ್ಲ ಹೇಳಿದ್ದೀನಿ ನಾನು. ಬೆಂಗಳೂರು ಕಮಿಷನರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರ ಬಿಡುವಿಲ್ಲದ ಸಮಯದಲ್ಲೂ ನನ್ನನ್ನು ಕೂತ್ಕೊಳಿಸಿ ಮಾತಾಡಿಸಿ ಏನಾಗಿದೆ ಅಂತ ಸ್ವಲ್ಪ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನನಗೆ. ಬೆಂಗಳೂರದು ಕಮಿಷನರು, ಸಿಟಿ ಪೊಲೀಸ್ ಕಮಿಷನರು. ಸೊ ಅವರ ತುಂಬ, ನಿಮ್ಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಎಷ್ಟು ಕಷ್ಟ ಇದೆ ಇದು ಒಂದು ಪೊಲೀಸ್ ಸಿಸ್ಟಮನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ. ಸಹ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನನಗೊಂದು 10-15 ನಿಮಿಷ ಮಾತಾಡಿಸಿದ್ದಕ್ಕೆ ಧನ್ಯವಾದಗಳು ಅವರಿಗೆ, ಬೆಂಗಳೂರು ಕಮಿಷನರ್ಗೆ. ಇನ್ನು ಮಹಿಳಾ ಆಯೋಗಕ್ಕೂ ಕೂಡ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಹೋಗಬೇಕು. ಯಾಕಂದರೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ, ನಾನು ಆಲ್ರೆಡಿ ಮೇಲ್ ಮಾಡಿದ್ದೀನಿ. ಈ ಹೋರಾಟದಲ್ಲಿ ಹೆಣ್ಣು ಮಕ್ಕಳ ತೇಜೋವಧೆ ಯಾಕೆ ಆಗ್ತಿದೆ ಅಂತ. ಯಾಕಂದರೆ ಸೌಜನ್ಯ ಹೋರಾಟ ನಡೆಯೋದೇ ಒಂದು ಹೆಣ್ಣು ಮಗುವಿಗೋಸ್ಕರ. ಆ ಹೆಣ್ಣು ಮಗುವಿಗೋಸ್ಕರ ನಡೆಯುವಾಗ ಅಲ್ಲಿ ಹೆಣ್ಣು ಮಕ್ಕಳ ತೇಜೋವಧೆ ಆಗ್ತಿದೆ. ಒಬ್ಬೊಬ್ಬರೇ ಹೋರಾಟದಿಂದ ಹಿಂದೆ ಸರಿತಾ ಇದ್ದಾರೆ. ನಾನು ಹೇಳ್ತೇನೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಫೇಲಿಯರ್. ಇನ್ನು ಪ್ರಸನ್ನಕ್ಕ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ ಅಂತ ನನಗೆ ಕೇಳಿದರು, ನನಗೆ ಗೊತ್ತಿಲ್ಲ, ಅದು ಪ್ರಸನ್ನಕ್ಕನ ವೈಯಕ್ತಿಕ. ಸೊ ಪ್ರಸನ್ನಕ್ಕ ನನಗೆ ಮಾತಾಡಿದ್ರು ಅಕ್ಕನಾಗಿ ಮಾತಾಡ್ತಾರೆ ಬಿಟ್ಟರೆ ಸೌಜನ್ಯ ಹೋರಾಟಗಾರ್ತಿಯಾಗಿ ಅಲ್ಲ. ನನ್ನ ದೂರನ್ನು ಪ್ರಸನ್ನಕ್ಕನಿಗೆ ಹೇಳಿದ್ರು, ಪ್ರಸನ್ನಕ್ಕ ನನ್ನನ್ನು ಸರಿ ಮಾಡಿದ್ರು. ನನ್ನ ಅಕ್ಕನವರಿಗೂ, ನನ್ನ ಓನ್ ಅಕ್ಕನವರಿಗೂ ನನ್ನನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ. ಭಗವಂತ ಬಂದರೂ ನಾನು ಸರಿ ಆಗಲ್ಲ. ನನಗೆ ಏನು ಸರಿ ಅನಿಸ್ತದೆ ಅದು ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಶುಭವಾಗಲಿ.